ಬೆಂಗಳೂರಿನ ಅತಿ ಪ್ರತಿಷ್ಠಿತ ಆಸ್ಪತ್ರೆ ಅದು ಕ್ಯಾನ್ಸರ್ಗೆ ಹೆಸರುವಾಸಿ ಆಗಿರುವಂತಹ ಆಸ್ಪತ್ರೆ ಅಂದ್ರೆ HCG. ಬಟ್ ಈ ಆಸ್ಪತ್ರೆಯಲ್ಲೇ ಅಕ್ರಮ ಆಗಿದೆ, ಕ್ಲಿನಿಕಲ್ ಟ್ರಯಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂತಹ ಗಂಭೀರ ಆರೋಪ ಕೇಳುವುದಕ್ಕೆ ಸಿಗ್ತಾ ಇದೆ. ಬೆಂಗಳೂರಿನ ಪ್ರಖ್ಯಾತ ಆಸ್ಪತ್ರೆ ವಿರುದ್ಧ ಗಂಭೀರ ಆರೋಪ. HCG ಆಸ್ಪತ್ರೆಯ ಕ್ಲಿನಿಕಲ್ ಟ್ರಯಲ್ ನಲ್ಲಿ ನೀತಿ ಬಾಹಿರ ಕೃತ್ಯ ಎಸಗಲಾಗಿದೆಯಾ? ಎಥಿಕ್ಸ್ ಕಮಿಟಿಯಲ್ಲಿದ್ದ ನ್ಯಾಯಮೂರ್ತಿ ಕೃಷ್ಣ ಭಟ್ ಗಂಭೀರ ಆರೋಪ ಮಾಡ್ತಿದ್ದಾರೆ. ಎಥಿಕ್ಸ್ ಕಮಿಟಿಯ ಮುಖ್ಯಸ್ಥರು ಮೋಸ್ಟ್ಲಿ ನಿವೃತ್ತ ನ್ಯಾಯಾಧೀಶರು ಅಂತ ಅನ್ಕೊಳ್ತೀನಿ. ಅವರೇ ಈಗ ರಾಜೀನಾಮೆ ಕೊಡೋ ಮೂಲಕ ಸಾಲು ಗಂಭೀರ ಆರೋಪಗಳನ್ನ ಮಾಡ್ತಿದ್ದಾರೆ. ವಿಚಾರ ಮುಚ್ಚಿಡೋದಕ್ಕೆ ಯತ್ನ ಮಾಡ್ತಾ ಇದೆಯಂತೆ ಆಸ್ಪತ್ರೆಯ ಆಡಳಿತ ಮಂಡಳಿ. ಬೇಸತ್ತು ನೈತಿಕ ಸಮಿತಿಯಿಂದ ಹೊರ ನಡೆದಿದ್ದಾರೆ ನ್ಯಾಯಮೂರ್ತಿ ಕೃಷ್ಣ ಭಟ್. ಕೇಂದ್ರೀಯ ಔಷಧ ಗುಣಮಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಲು ಆರೋಪ. ಏನ್ ಗೊತ್ತಾ, HCG ಆಸ್ಪತ್ರೆ ಇದೆಯಲ್ಲ, ಇದು ಕ್ಯಾನ್ಸರ್ಗೆ ಹೆಸರುವಾಸಿ ಆಸ್ಪತ್ರೆ. ಬಟ್ ಇಲ್ಲಿ ಬರುವಂತಹ ಬಡ ರೋಗಿಗಳನ್ನ ಕ್ಲಿನಿಕಲ್ ಟ್ರಯಲ್ಗೆ ಒಳಪಡಿಸಲಾಗ್ತಾ ಇದೆಯಂತ. ಹೇಗಪ್ಪ ಅಂತ ಅಂದ್ರೆ, ಈ ಆಸ್ಪತ್ರೆಯಲ್ಲಿ ಸಿದ್ಧವಾಗುವಂತ ಔಷಧಿಗಳಿಗೆ ಯಾರನ್ನ ಒಳಪಡಿಸ್ಬೇಕು ಅನ್ನುವಂಥ ಪ್ರಶ್ನೆಗೆ ಬಡ ರೋಗಿಗಳು, ಯಾರು ದುಡ್ಡು ಇಲ್ಲದೆ ಇರುವಂತ ರೋಗಿಗಳು ಬರ್ತಾರಲ್ಲ, ಅಂಥವರನ್ನ ಒಳಪಡಿಸಲಾಗ್ತಾ ಇದೆ. ಈ ರೀತಿ ಕ್ಲಿನಿಕಲ್ ಟ್ರಯಲ್ ನಿಯಮ ಬಾಹಿರವಾಗಿ ನಡೀತಾ ಇರೋದ್ರಿಂದ ಹಲವರು ಜೀವ ಕಳೆದುಕೊಳ್ಳೋ ಮಟ್ಟಿಗೂ ಕೂಡ ಬಂದಿದೆ ಅನ್ನುವಂತ ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ ಕೃಷ್ಣ ಭಟ್. ಎಥಿಕ್ಸ್ ಕಮಿಟಿಯ ಮುಖ್ಯಸ್ಥರು ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ಬಿಡಿ, ರಾಜೀನಾಮೆ ಕೊಟ್ಟ ಬಳಿಕ ಸಾಲು ಆರೋಪ. ಯಾಕೆ ರಾಜೀನಾಮೆ ಕೊಟ್ಟಿದ್ದೀನಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಅಂಶಗಳನ್ನ ಅದರಲ್ಲಿ ಮುಂದಿಟ್ಟಿದ್ದಾರೆ. ಅಲ್ಲಿ ನಡೆಯುವಂತಹ ಕ್ಲಿನಿಕಲ್ ಟ್ರಯಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಅವರ ಆರೋಪ ಇರೋದು. HCG ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕ್ಲಿನಿಕಲ್ ಟ್ರಯಲ್ ಅಲ್ಲಿ ನೀತಿ ಬಾಹಿರ ಕೃತ್ಯಗಳು ಆಗ್ತಾ ಇದೆಯಂತೆ ಸ್ವತಃ ಎಥಿಕ್ಸ್ ಕಮಿಟಿಯ ಮುಖ್ಯಸ್ಥರು ಈ ಆರೋಪ ಮಾಡ್ತಿದ್ದಾರೆ. ನೀತಿ ಬಾಹಿರ ಕೃತ್ಯ ಬಹಿರಂಗಪಡಿಸಿದ್ರಂತೆ ನೈತಿ ಸಮಿತಿಯ ಮುಖ್ಯಸ್ಥ ನ್ಯಾಯಮೂರ್ತಿ ಪಿ ಕೃಷ್ಣ ಭಟ್ ಅವರು. ಈಗ ರಾಜ್ಯ ಸರ್ಕಾರಕ್ಕೂ ಅವರೇ ಪತ್ರ ಬರೆದಿರೋದು, ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ. ಈ ಹಿಂದೆ ಅಲ್ಲಿನ ಆಡಳಿತ ಮಂಡಳಿಯ ಗಮನಕ್ಕೆ ತರುವಂತಹ ಪ್ರಯತ್ನ ಮಾಡಿದೀವಿ, ಸರಿ ಮಾಡುವಂತಹ ಪ್ರಯತ್ನಗಳಾದ್ರೂ ಕೂಡ ಆಡಳಿತ ಮಂಡಳಿ ನಮಗೆ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ, ನಾವ್ ಹೇಳಿದ್ದಕ್ಕೆ ಅಸ್ತು ಅಂತ ಇಲ್ಲ. ಪದೇ ಈ ರೀತಿ ನಿಯಮ ಬಾಹಿರ ಕೃತ್ಯಗಳಾಗ್ತಾ ಇದೆ ಕ್ಲಿನಿಕಲ್ ಟ್ರಯಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂತ ಗಂಭೀರ ಆರೋಪ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಸರ್ಕಾರಕ್ಕೆ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಕೂಡ ಎಥಿಕ್ಸ್ ಕಮಿಟಿಯ ಮುಖ್ಯಸ್ಥರು ಆಗ್ರಹಿಸಿದ್ರು. ಈಗ ರಾಜ್ಯ ಸರ್ಕಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರಕ್ಕೂ ಕೂಡ ಪತ್ರ ಬರೆದಿದೆಯಂತೆ. ಇಲ್ಲಿ ಆಗ್ತಾ ಇರುವಂತಹ ನೀತಿ ಬಾಹಿರ ಅಥವಾ ನಿಯಮ ಬಾಹಿರ ಕ್ಲಿನಿಕಲ್ ಟ್ರಯಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಬೇಕು ಅಂತ ಕೇಂದ್ರಕ್ಕೂ ಕೂಡ ರಾಜ್ಯ ಸರ್ಕಾರ ಆಲ್ಮೋಸ್ಟ್ ಪತ್ರ ಬರೆದಿದೆ ಅನ್ನೋದ್ರ ಬಗ್ಗೆ ಇನ್ಸೈಡ್ ಮಾಹಿತಿ ಇದೆ. ಬಟ್ ಮುಂದುವರೆದು ಯಾವ ರೀತಿ ತನಿಖೆ ಆಗುತ್ತೆ, ಆ ತನಿಖೆಯಿಂದ ಈ ಆಸ್ಪತ್ರೆಯಲ್ಲಿ ಆಗ್ತಾ ಇದ್ದಂತಹ ಕ್ಲಿನಿಕಲ್ ಟ್ರಯಲ್ ಅದು ನಿಯಮ ಬಾಹಿರವಾಗಿ ಆಗ್ತಾ ಇತ್ತಾ, ಯಾರೋ ಬಡ ರೋಗಿಗಳನ್ನ ಅದಕ್ಕೆ ಒಳಪಡಿಸಲಾಗ್ತಾ ಇತ್ತಾ, ಅದರಿಂದ ಅನೇಕರು ಜೀವ ಕಳ್ಕೊಂಡಿದ್ದಾರಾ, ಯಾಕೆ ದುಡ್ಡಿಲ್ಲದೆ ಇರೋರು ಆಸ್ಪತ್ರೆಗೆ ಹೋದ್ರೆ ಅಂಥವರ ಮೇಲೆ ಟ್ರಯಲ್ಗಳಾಗ್ತಾ ಇತ್ತು, ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಮೋಸ್ಟ್ಲಿ ಉನ್ನತ ಮಟ್ಟದ ತನಿಖೆಗಳಾದಂತಹ ಸಂದರ್ಭದಲ್ಲೇ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಜಸ್ಟ್ ಎಥಿಕ್ಸ್ ಕಮಿಟಿಯ ಮುಖ್ಯಸ್ಥರು ಮಾತ್ರ ರಾಜೀನಾಮೆ ಕೊಟ್ಟಿಲ್ಲ, ಅಲ್ಲಿ ಸರಣಿಯಾಗಿ ಕೆಲ ವೈದ್ಯರು ಕೂಡ ರಾಜೀನಾಮೆಗಳನ್ನ ಕೊಡೋದಕ್ಕೆ ಶುರು ಮಾಡಿದ್ದಾರಂತೆ ಆಡಳಿತ ಮಂಡಳಿಯ ವಿರುದ್ಧ ಬೇಸತ್ತು. ಬೆಂಗಳೂರಿನ ಪ್ರತಿಷ್ಠಿತ ಕ್ಯಾನ್ಸರ್ ಆಸ್ಪತ್ರೆ ಇದು HCG. ಎಷ್ಟೋ ಜನ ರೋಗಿಗಳು ಇಲ್ಲಿ ಹೋದ್ರೆ ನಮ್ಮ ರೋಗ ವಾಸಿ ಆಗುತ್ತಪ್ಪ, ದುಡ್ಡಿದ್ದವರು ದುಡ್ಡಿಲ್ಲದೆ ಇರೋರು, ಉಳ್ಳವರು ಉಳ್ಳದೇ ಇರೋರು, ಯಾರೇ ಹೋದ್ರೂ ಕೂಡ ಉತ್ತಮ ಚಿಕಿತ್ಸೆ ಕೊಡ್ತಾರೆ ಅನ್ನುವಂಥ ನಂಬಿಕೆಯೊಂದಿಗೆ ಆ ರೋಗಿಗಳು ಆಸ್ಪತ್ರೆಗೆ ಹೋಗ್ತಾ ಇದ್ರು. ಬಟ್ ಅಂಥ ರೋಗಿಗಳಿಗೆ ಅತಿ ದೊಡ್ಡ ಶಾಕಿಂಗ್ ವಿಚಾರವನ್ನ ಸ್ವತಃ ಅಲ್ಲಿದ್ದಂಥ ಎಥಿಕ್ಸ್ ಕಮಿಟಿಯ ಮುಖ್ಯಸ್ಥರೇ ಕೊಡ್ತಿದ್ದಾರೆ ಅಂತ ಅಂದ್ರೆ ಸಹಜವಾಗಿ ಆತಂಕಕಾರಿ ವಿಚಾರ. ಈ ಕ್ಲಿನಿಕಲ್ ಟ್ರಯಲ್ ಆಸ್ಪತ್ರೆಯಲ್ಲಿ ಆದಂತಹ ಸಂದರ್ಭದಲ್ಲಿ ಅದಕ್ಕೆ ಒಂದಷ್ಟು ನಿಯಮಗಳಿರುತ್ತೆ. ಯಾವುದ್ರ ಮೇಲೆ ಟ್ರಯಲ್ ಮಾಡಬೇಕು, ಹೊಸ ಔಷಧಿಗಳು ಬಂದಾಗ ಅದನ್ನ ಎಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು, ಯಾವುದನ್ನ ಒಳಪಡಿಸ್ಬೇಕು, ಯಾರ ಮೇಲೆ ಅದರ ಪ್ರಯೋಗ ಆಗಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಿಯಮಗಳಿರುತ್ತೆ. ಆದ್ರೆ ಆ ನಿಯಮಗಳು ಅಲ್ಲಿ ಪಾಲನೆ ಆಗ್ತಾ ಇಲ್ಲ. ಅದನ್ನ ಮೀರಿ ಕ್ಲಿನಿಕಲ್ ಟ್ರಯಲ್ ಅನ್ನ ನಿಯಮ ಬಾಹಿರವಾಗಿ ನಡೆಸಲಾಗ್ತಾ ಇದೆ. ಪ್ರಮುಖವಾಗಿ ಈ HCG ಕ್ಯಾನ್ಸರ್ ಆಸ್ಪತ್ರೆಗೆ ದುಡ್ಡು ಇಲ್ಲದೆ ಇರೋರು ಬಂದ್ರೆ, ಬಡ ರೋಗಿಗಳು ಬಂದ್ರೆ
ಅಂಥವರನ್ನ ಹುಡುಕಿ ಫೈಂಡ್ ಔಟ್ ಮಾಡಿಯೇ ಅಂಥ ರೋಗಿಗಳನ್ನ ಈ ಕ್ಲಿನಿಕಲ್ ಟ್ರಯಲ್ಗೆ ಒಳಪಡಿಸಲಾಗ್ತಾ ಇದೆ. ಹೊಸ ಹೊಸ ಔಷಧಿಯ ಪ್ರಯೋಗ ಅಂಥವರ ಮೇಲೆ ಆಗ್ತಾ ಇದೆ. ನಿಯಮಗಳಲ್ಲಿ ಆ ರೀತಿ ಮಾಡೋ ಹಾಗಿಲ್ಲ. ಆದ್ರೆ ನಿಯಮಗಳನ್ನ ಮೀರಿ ಬಡ ರೋಗಿಗಳ ಮೇಲೆ ಪ್ರಯೋಗ ಮಾಡ್ತಾ ಇರೋದು ಯಾಕೆ? ಇವರ ಆಡಳಿತ ಮಂಡಳಿಯ ಈ ನಿಯಮಗಳನ್ನ ಮೀರಿ ಹೀಗೆ ವರ್ತನೆ ಮಾಡ್ತಾ ಇರೋದ್ರಿಂದ ಯಾರೋ ಬಡ ರೋಗಿಗಳು ಜೀವ ಕಳೆದುಕೊಳ್ಳೋ ಮಟ್ಟಿಗೆ ಬಂದಿದೆ, ಜೀವಹಾನಿ ಆಗಿದೆ ಅಂತ ಕೂಡ ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಬಿಡಿ ಎಥಿಕ್ಸ್ ಕಮಿಟಿಯ ಮುಖ್ಯಸ್ಥರು. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ.